ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಫೇಸ್ ವಾಶ್ ಪೌಡರನ್ನು ಯಾವ ರೀತಿ ಮಾಡೋದು ಮನೆಯಲ್ಲಿ ಅನ್ನೋದನ್ನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನಾನು ಮಾಡಿಬಿಟ್ಟು ವಿಡಿಯೋ ಮಾಡಿ 15 ದಿವಸ ಆಯಿತು. 15 ದಿನದ ಹಿಂದೆ ನಾನು ಮಾಡಿದ್ದೆ. ಈಗ ಅದನ್ನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ. ಇದು ಎಲ್ಲದೂ ಅಷ್ಟೇ ಒಂದು ಗುಡ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನಾವು ಮನೆಯಲ್ಲೇ ನಾವು ಈ ಒಂದು ಫೇಸ್ ವಾಶ್ ಪೌಡರ್ನ ಮಾಡ್ಕೊಂಡು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಹೇಳ್ಬೋದು. ನಮ್ಮ ಮುಖದಲ್ಲಿರುವಂತಹ ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಗುಳ್ಳೆಗಳು, ಪಿಂಪಲ್ಗಳು ಆಗಿಬಿಟ್ಟು ಅದು ಮಾರ್ಕ್ ಆಗ್ತಾ ಇರುತ್ತೆ ನೋಡಿ, ಅದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಗುಡ್ ರಿಸಲ್ಟೇ ಇದಕ್ಕೆ ಸಿಗುತ್ತೆ. ನಾನು ಯೂಸ್ ಮಾಡಿ ನೋಡಿ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ ನಾನು ಮನೆಯಲ್ಲಿ ಮಿಕ್ಸಿನೇ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಆಮೇಲೆ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು. ಒಂದು ಅರ್ಧ ಬಟ್ಲಷ್ಟು ಮಸೂರ್ ದಾಲು, ಅರ್ಧ ಬಟ್ಲಷ್ಟು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಸ್ಕಿನ್ನಿಗೆ. ಆ ನಂತರದಲ್ಲಿ ನಾನು ಇದು ನೋಡಿ, ಇದರಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಸಹ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಇದು ನಾಲ್ಕನ್ನು ಸೇರಿಸ್ಬಿಟ್ಟು ನಾವು ಮಿಕ್ಸಿ ಮಾಡ್ತೀನಿ ನಾನು. ನಾವು ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಸೋದಾದರೆ ಅಂದರೆ ಒಂದು ಕಾಲು ಕೆಜಿ ಎಲ್ಲ, 1/4 ಕೆಜಿ ಮಸೂರ್ ದಾಲು, 1/4 ಕೆಜಿ ಹೆಸರುಬೇಳೆ, 1/4 ಕೆಜಿ ಅಕ್ಕಿ, ಆಮೇಲೆ 1/4 ಕೆಜಿ ಏನು ಹೇಳ್ತೀವಿ ಕಡಲೆ ಬೇಳೆ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟು. ನಾವು ಮಿಲ್ಲಿಗೆ ಹಾಕ್ಸೋದಾದರೆ ಕಡಲೆ ಬೇಳೆನೇ ತೊಗೊಳ್ಬೇಕು. ಇದನ್ನೆಲ್ಲನೂ ಸಹ ಸೇರಿಸ್ಬಿಟ್ಟು 1 ಕೆಜಿಯಷ್ಟು ಮಿಲ್ಲನ್ನು ಮಾಡಿಸಿ ಫೈನಾಗಿ ಪೇಸ್ಟ್ ಅಂದರೆ ನುಣ್ಣಗೆ ಪೌಡರನ್ನು ಮಾಡಿಸಿ ನಾವು ಯೂಸ್ ಮಾಡ್ಬೋದು. ಒಂದು ವರ್ಷದ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಇದನ್ನೆಲ್ಲನೂ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಿರೋದ್ರಿಂದ ನಾನೀಗ 15 ದಿನ ಆಗಿದೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಖಾಲಿಯಾಗಿಲ್ಲ. ಸುಮಾರು 1 ತಿಂಗಳು ಆಗ್ಬೋದು, 1-1.5 ತಿಂಗಳು ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಅದೇ ರೀತಿಯಲ್ಲಿ ಅಂದ್ಕೊಂಡಿದ್ದೀನಿ, ನಾನು ಮಿಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ನೋಡಿ, ಮಿಕ್ಸಿ ಮಾಡಿದ್ದೀನಿ. ನಾನು ಏನು ಮಾಡಿದೆ ಅಂದರೆ ಇದನ್ನು ಮಿಕ್ಸಿ ಮಾಡಿ ಒಂದು ಸ್ವಲ್ಪ ಸಣ್ಣಕ್ಕಿರುವಂಥ ಒಂದು ಸಾಣಿ ಅಂದರೆ ಏನು ಜರಡಿಯನ್ನು ತೊಗೊಂಡ್ಬಿಟ್ಟು ನಾನು ಜರಡಿಯನ್ನು ಆಡಬೇಕು. ಒಂದು ಸ್ವಲ್ಪ ನಾವು ಮಸೂರ್ ದಾಲು, ಹೆಸರು ಬೇಳೆನ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ತರಿ ನುಚ್ಚು ಥರ ಇರುತ್ತೆ ಇದು. ಹಾಗಾಗಿಬಿಟ್ಟು ನಾವು 2 ಸಾರಿ ಜರಡಿಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ತರಿ ಇರೋದ್ರಿಂದ ಒಂದು ಸ್ವಲ್ಪ ಫೇಸ್ ಅನ್ನೋಂಥದ್ದು ಸ್ಕಿನ್ ರಸ ಏನು ಹೇಳ್ತೀವಿ ರ್ಯಾಷಸ್ ಥರ ಆಗ್ಬೋದು. ಹಾಗಾಗಿಬಿಟ್ಟು ಸ್ವಲ್ಪ ಫೈನಾಗಿಯೇ ನುಣ್ಣಗೆ ಇದನ್ನು ಪೌಡರ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಮೊದಲನೇ ಸಾರಿ ಮಾಡಿರೋದ್ರಿಂದ ನಾನು ಫಸ್ಟ್ಗೆ ಮಿಕ್ಸಿಯನ್ನು ಮಾಡಿಬಿಟ್ಟು ನಾನು ಯೂಸ್ ಮಾಡಿ ನೋಡಿದೆ ಯಾವ ರೀತಿ ಇದೆ, ಇದು ರಿಸಲ್ಟ್ ಈ ರೀತಿ ಇರುತ್ತೆ ಅಂತ ಅನ್ನೋದನ್ನು. ನನಗೆ ಚೆನ್ನಾಗಿ ಅಂತ ಅನ್ನಿಸ್ತು. ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡೋದು ಅಷ್ಟೇ ತುಂಬಾ ಈಸಿ ಅಂತ ಹೇಳ್ಬೋದು. ಈ ಒಂದು ಪೌಡರ್ನ ನಾವು ಪ್ರತಿನಿತ್ಯ 2 ಸಾರಿ ಅಥವಾ 3 ಸಾರಿ ನಾವು ಫೇಸನ್ನು ವಾಶ್ ಮಾಡುವಾಗ ಒಂದು ಅರ್ಧ ಸ್ಪೂನಷ್ಟು ಕೈಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮುಖಕ್ಕೆಲ್ಲ ಅಪ್ಲೈಯನ್ನು ಮಾಡಿ ಮಸಾಜನ್ನು ಮಾಡಿಕೊಂಡು ತೊಳಿಬೇಕಾಗುತ್ತೆ. ಒಳ್ಳೆ ಒಂದು ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಮಸೂರ್ ದಾಲು ಅಷ್ಟೇ ಪಿಂಕ್ ಕಲರ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಅನ್ನುವಂಥದ್ದು ಕಾಣುತ್ತೆ. ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇನ್ನು ಆ್ಯಕ್ನೆ ಮಾರ್ಕ್ಸು, ಪಿಂಪಲ್ ಆಗ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಏನಾದರೂ ನಮಗೆ ಪಿಗ್ಮೆಂಟೇಷನ್ ಇದೆ ಅಂದರೆ ಅವ್ರಿಗಂತೂ ತುಂಬಾ ಒಳ್ಳೆಯದು ಇದು ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ನ ನಾವು ಯೂಸ್ ಮಾಡೋದ್ರಿಂದ. ನಾವು ಸುಮ್ಮನೆ ಬೇರೆ ಸೋಪುಗಳನ್ನು ಅಥವಾ ಫೇಸ್ ವಾಶ್ಗಳನ್ನು ಯೂಸ್ ಮಾಡೋದ್ರ ಬದಲು ಅದರಲ್ಲಿ ಕೆಮಿಕಲ್ ಎಲ್ಲ ಇರೋದ್ರಿಂದ ಅದರಿಂದ ಇನ್ನೂ ಒಂದು ಸ್ವಲ್ಪ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿಬಿಟ್ಟು ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಹೆಸರು ಬೇಳೆಯಲ್ಲೂ ಅಷ್ಟೇ ನಮ್ಮ ಒಂದು ಸ್ಕಿನ್ನಲ್ಲಿರುವಂಥ ಏನೇ ಒಂದು ಕಲೆಗಳು, ಕಪ್ಪು ಕಲೆಗಳಿದ್ರೂ ಸಹ ಕಡಿಮೆ ಆಗುತ್ತೆ. ಮಸೂರು ದಾಲು ಅಷ್ಟೇ. ಇನ್ನು ಅಕ್ಕಿನೂ ಅಷ್ಟೇ. ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ಪ್ರತಿನಿತ್ಯ ಹಚ್ತಾ ಬಂದಾಗ ಅದು ಮುಖದಲ್ಲಿರುವಂಥ ಕಲೆಗಳು, ಗುಳ್ಳೆಗಳು, ಪಿಂಪಲ್ಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನು ಅಕ್ಕಿಯನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಿ ಪ್ರತಿನಿತ್ಯನೂ ಸಹ ವಾಶ್ ಮಾಡೋದ್ರಿಂದ ಅದು ಕಡಿಮೆ ಆಗುತ್ತೆ. ಇನ್ನು ಕಡಲೆ ಹಿಟ್ಟು ಅಷ್ಟೇ, ಮುಖ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ರೀತಿಯಾದಂತಹ ಒಂದು ಸ್ಕಿನ್ ಟೈಪ್ನವರು ಇದನ್ನ ಯೂಸ್ ಮಾಡ್ಬೋದು. ಬರೀ ಮುಖದಲ್ಲಿ ಕಲೆಗಳಿದ್ದಾವೆ ಅಥವಾ ಪಿಂಪಲ್ಸ್ ಇದ್ದಾವೆ, ಪಿಗ್ಮೆಂಟೇಷನ್ ಇದೆ ಅನ್ನುವಂಥವ್ರು ಅಲ್ಲದೇ ಚೆನ್ನಾಗಿ ಇರುವಂಥವರು ಸಹ ಇದನ್ನು ಯೂಸ್ ಮಾಡ್ಬೋದು. ಒಂದು ಹೆಲ್ತಿಯಾಗಿರುವಂತಹ ಒಂದು ಫೇಸ್ ವಾಶ್ ಪೌಡರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ನೋಡೋಣ ಅಂತಂದು ಹೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿರಲಿಲ್ಲ ನಾನು. ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲು. ಒಂದು ರೀತಿಯಲ್ಲಿ
ನಾವು ಫೇಸನ್ನು ವಾಶ್ ಮಾಡಿದ್ಮೇಲೆ ಮುಖ ತುಂಬ ಸಾಫ್ಟ್ ಅನಿಸುತ್ತೆ. ಇದು ಒಂದು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಒಂದು ಚೂರು ತರಿ ತರಿ ಇದೆ. ನಾನು ನೆಕ್ಸ್ಟ್ ಟೈಮ್ ಅಂತೂ ನಾನು ಮಿಲ್ ಮಾಡಿಸ್ಬೇಕು ಅಂತ ಇದ್ದೀನಿ. ಆವಾಗ ವೀಡಿಯೋನ ಶೇರ್ ಮಾಡ್ತೀನಿ. ನೀವು ಮಾಡಿಸೋದಾದರೆ ಮಿಲ್ಲಿಗೆ ಮಾಡಿಸಿ ಅಪ್ಲೈಯನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಇದನ್ನು ಫೇಸ್ ಪ್ಯಾಕಾಗೂ ಸಹ ಅಪ್ಲೈಯನ್ನು ಮಾಡ್ಕೋಬೋದು. ಯಾವ ರೀತಿ ಅಂದರೆ ನೋಡಿ, ಒಂದು ಸ್ಪೂನಷ್ಟು ಇದನ್ನು ತೊಗೊಂಡ್ಬಿಟ್ಟು ನೋಡಿ, ಇದನ್ನು ನಾನು ಒಂದು ಸ್ಪೂನಷ್ಟು ಇಷ್ಟನ್ನು ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಮೊಸರು ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆಲ್ಲನೂ ಸಹ ಅಪ್ಲೈಯನ್ನು ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಟುಬಿಟ್ಟು ಅದು ಡ್ರೈ ಆಗೋ ತನಕ ಬಿಟ್ಬಿಟ್ಟು ಆನಂತರ ಒಂದು ವಾಶ್ ಮಾಡೋದ್ರಿಂದ ಫೇಸ್ ಪ್ಯಾಕಾಗೂ ಸಹ ಇದನ್ನು ನಾವು ಯೂಸ್ ಮಾಡ್ಬೋದು. ಎರಡು ರೀತಿಯಲ್ಲೂ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ಎಲ್ಲರೂ ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ನೋಡೋಣ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡಿದೆ. ನನಗೆ ಒಳ್ಳೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡಿದೆ. ನೀವು ಅಷ್ಟೇ ನಿಮಗೆ ಈ ಒಂದು ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲೇ ಟ್ರೈ ಮಾಡಿ. ನೀವು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮಸೂರ್ ದಾಲು, ಆಮೇಲೆ ಹೆಸರುಬೇಳೆ, ಕಡಲೆಬೇಳೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲೇ ಇರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡಿ ನೋಡಿ, ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ತುಂಬಾ ಒಂದು ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಸಹ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋವನ್ನು ಶೇರ್ ಮಾಡಿದೆ. ನನಗಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಹೇಳ್ತಾ, ನೀವು ಯೂಸ್ ಮಾಡಿದ್ದಾದಮೇಲೆ ನೀವು ಹೇಗಿದೆ ರಿಸಲ್ಟ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ತೀರಲ್ವಾ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು.